ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಗುರುವಾರ ಲಕ್ಷ್ಮಿಯ ಮಾರ್ಗಶಿರ ಗುರುವಾರ ಲಕ್ಷ್ಮಿಯ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಏನೆಲ್ಲ ಆ ಒಂದು ಪೂಜೆಯನ್ನು ಮಾಡೋದ್ರಿಂದ ಏನೆಲ್ಲ ನಮಗೆ ಒಳ್ಳೆಯದಾಗುತ್ತೆ, ಏನೆಲ್ಲ ಒಂದು ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ನವಂಬರು 26ನೇ ತಾರೀಕು. ಇವತ್ತು ಚಂಪಾಷಷ್ಠಿ ಕೂಡ ಇದೆ. ನಮ್ಮ ಮನೆಯಲ್ಲಿ ಸರಳವಾಗಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೆ ಅದನ್ನು ಕೂಡ ಚುಟುಕಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮಿ ಪೂಜೆ ಮೊದಲನೆಯ ವಾರದ್ದು ನಾಳೆನೇ ಬಂದಿರುವಂಥದ್ದು. ನೀವು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನೀವು ಬುಧವಾರ ದಿವಸನೇ ಮನೆಯಲ್ಲೆಲ್ಲ ಒಂದು ಕ್ಲೀನಿಂಗ್ ಅನ್ನೋವಂಥದ್ದನ್ನೆಲ್ಲ ಮಾಡ್ಕೊಳ್ಬೇಕು. ಕ್ಲೀನಿಂಗನ್ನೆಲ್ಲ ಮಾಡಿಕೊಂಡು ನಿಮ್ಮ ದೇವರ ಮನೆಯನ್ನು ನೀವು ಬುಧವಾರ ದಿವಸನೇ ಎಲ್ಲ ಸ್ವಚ್ಛಂದ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಗಂಜಳವನ್ನು ಹಾಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆಯನ್ನೆಲ್ಲ ನೀಟಾಗಿ ಶುಚಿಯನ್ನು ಮಾಡ್ಕೊಳ್ಳಿ. ನಿಮಗೆ ಪೂಜೆಗೆ ಏನೇನೆಲ್ಲ ಬೇಕು ಅಂತಂದರೆ, ನಾವು ಗುರುವಾರ ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡುವಂಥದ್ದು 5 ಬಗೆಯ ಹಣ್ಣಿನ ಎಲೆಗಳಿಂದ ನಾನು ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಏನಂದರೆ ಸೀಬೆ ಎಲೆ, ಮಾವಿನ ಎಲೆ, ಮತ್ತು ಈ ಸಪೋಟ ಬರುತ್ತಲ್ವ, ಸಪೋಟ, ನಮ್ಮ ಕಡೆ ಪೇರು ಎಲೆ ಅಂತ ಹೇಳ್ತೀವಿ, ಆಮೇಲೆ ದಾಳಿಂಬೆ ಎಲೆ, 5 ಬಗೆಯ ಹಣ್ಣುಗಳು ಅಥವಾ 5 ಬಗೆಯ ಒಂದು ಹೂವಿನ ಎಲೆಗಳಾಗಿರಬಹುದು ಅಥವಾ ಹಣ್ಣಿನ ಎಲೆಗಳಾಗಿರಬಹುದು. 5 ಬಗೆಯ ನಾವು ಕಳಶಕ್ಕೆ ಇವಾಗೇನು ನಾವು ವಿಳೆದೆಲೆಯನ್ನು ಇಡ್ತೀವೋ ಆ ಒಂದು ಜಾಗದಲ್ಲಿ 5 ಬಗೆಯ ಎಲೆಗಳನ್ನು ಇಟ್ಟು ಆ ಒಂದು ನಮಗೆ ಹಿತ್ತಾಳೆಯ ಅಥವಾ ಚಿಕ್ಕದು ಒಂದು ಕಳಶ ಅಂತ ಹೇಳಿ ನಾವು ಕರಿತೀವಿ, ಚೆಂಬಿನಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಆ ಒಂದು ಕಳಶಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು 5 ರೂಪಾಯಿ ಬೆಳ್ಳಿದ ಅಥವಾ ಚಿನ್ನದ ಕಾಯಿನು, ನಿಮ್ಮ ಮನೆಯಲ್ಲಿ ಚಿನ್ನದ ಏನಾನ ಇತ್ತು ಅಂತಂದರೆ ಒಂದು ಹಿಂಗಾಗಿರಬಹುದು, ಏನಾನ ಚಿನ್ನ ಅಥವಾ ಬೆಳ್ಳಿ ಮತ್ತು ಒಂದು ಹಿತ್ತಾಳೆ ಕಾಯಿನ್ ಹಾಕಿ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಹಾಕಿ ಇದನ್ನು ನೀವು ಗುರುವಾರ ಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡ್ಕೊಳ್ಬೇಕು. ಲಕ್ಷ್ಮಿ ಆವಾಹನೆಯಾಮಿ ಅಂತೇಳಿ 3 ಸತಿ ಕರೆದುಬಿಟ್ಟು ನೀವು ಅದರ ಮೇಲೆ 5 ಬಗೆಯ ಹಣ್ಣಿನ ಎಲೆ ಆಯಿತು, 5 ಬಗೆಯ ಹೂವಿನ ಎಲೆ ಆಯಿತು ಇಟ್ಕೊಳ್ಬೇಕು. ಅದರ ಮೇಲೆ ನೀವು ಕಾಯನ್ನು ಇಟ್ಕೊಂಡು ಅದರ ಮೇಲೆಗಡೆಗೆ ನೀವು ಮುಖವಾಡವನ್ನು ಹಾಕ್ಕೊಳ್ಬೇಕು. ಫಸ್ಟು ನಾನಿವಾಗ ಮೇಲೆ ಭಾಗದ್ದು ಹೇಳ್ಕೊಟ್ಟೆ. ಇನ್ನು ಕೆಳಗಡೆದು ನಾವು ಏನು ಲಕ್ಷ್ಮಿಯನ್ನು ಕೂರಿಸ್ತೀವೋ ಅಲ್ಲಿ ಸ್ವಚ್ಛತೆಯನ್ನು ಮಾಡ್ಕೊಳ್ಬೇಕು. ಅಷ್ಟದಳದ ಪದ್ಮವನ್ನು ಹಾಕ್ಕೊಂಡು ಮನೆಯನ್ನು ಇಟ್ಕೊಳ್ಬೇಕು. ಮನೆಯ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಹಾಕ್ಕೊಳ್ಬೇಕಾಗುತ್ತೆ. ಕೆಂಪು ವಸ್ತ್ರದ ಮೇಲೆ ನೀವು ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು. ತಟ್ಟೆಗೆ 3 ಅಳತೆಯ ಅಕ್ಕಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. 3 ಅಳತೆಯ ಅಕ್ಕಿಯನ್ನು ಹಾಕಿಬಿಟ್ಟು ಅದಕ್ಕೂ ಕೂಡ ನೀವು ಒಂದು ತ್ರಿಕೋನ ಆಕೃತಿನಲ್ಲಿ ಬರುವಂಥ ಒಂದು ಇದನ್ನು ಯಂತ್ರವನ್ನು ಬರೆದುಕೊಳ್ಬೇಕು. ಆ ಯಂತ್ರಕ್ಕೆ ತುಂಬ ಅಂದರೆ ತುಂಬ ಶಕ್ತಿ ಇರುವಂಥದ್ದು. ಅದಕ್ಕೆ ಶ್ರೀಮ್ ಅನ್ನೋವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಬಳಕೊಂಡು ನೀವು ಏನು ಈ ಒಂದು ಚೆಂಬನ್ನು ಹೇಳಿದ್ನಲ್ವ, ಆ ಚೆಂಬನ್ನು ಇಟ್ಟು ಅದಕ್ಕೆ ನೀವು ಶುದ್ಧವಾಗಿರುವಂಥ ನೀರನ್ನು ಹಾಕಿ ಈ ಒಂದು ನಾನು ಹೇಳಿರುವಂಥ ಮಂಗಳ ದ್ರವ್ಯಗಳನ್ನು ಹಾಕಬೇಕು. ಹಾಕಿ 5 ಬಗೆಯ ಹಣ್ಣಿನ ಎಲೆ ಅಥವಾ ಈ ಹೂವಿನ ಎಲೆಗಳನ್ನು ಇಟ್ಟು ನೀವು ಅದರ ಮೇಲೆ ಒಂದು ಕಾಯನ್ನು ಇಡಬೇಕು. ಕಾಯಿ ಇಟ್ಟಿದ ನಂತರದಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡ್ಕೊಳ್ಬೇಕು. ಸಂಕಲ್ಪ ಅಂತಂದರೆ ಏನಪ್ಪ ಅಂದರೆ, ನಿಮ್ಮ ಮನೇಲಿ ಎಲ್ಲ ಏನೇನು ನಿಮ್ಗೆ ಆಗಬೇಕು, ಏನು ಸೈಟ್ ತೊಗೋಬೇಕಾ ಮನೆಯದ ಅನ್ನೋವಂಥದ್ದು ಒಂದು ಸಂಕಲ್ಪ ಪೂಜೆ ಆಗಬೇಕು. ತದನಂತರದಲ್ಲಿ ನೀವು ಎಷ್ಟು ಗುರುವಾರಗಳು ಮಾಡ್ತೀರಿ, ಮಾರ್ಗಶಿರ ಮಾಸದ ಅಷ್ಟು ಗುರುವಾರಗಳು ಮಾಡ್ತೀರಾ, 1 ಗುರುವಾರ ಮಾಡ್ತೀರಾ, 3 ಗುರುವಾರಗಳು ಮಾಡ್ತೀರಾ ಅನ್ನೋದನ್ನು ಮೊದಲಿಗೆ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಕಳಶದ ಮೇಲೆ ಕೈಯನ್ನು ಇಟ್ಟು ಈ ರೀತಿಯಾಗಿ ಆವಾಹನೆಯಾಮಿ ಅಂದ್ಬಿಟ್ಟು ಸಂಕಲ್ಪ ಪೂಜೆಯನ್ನು ಮಾಡ್ಕೊಳ್ಬೇಕು. ಸಂಕಲ್ಪ ಪೂಜೆಗೆ ಮುಂಚೆ ಗಣಪತಿಯನ್ನು ಆವಾಹನೆ ಮಾಡಿ ಗಣಪತಿ ಪೂಜೆಯನ್ನು ಮಾಡ್ಕೊಳ್ಬೇಕು. ನೀವು ಮೇಲೆಗಡೆಗೆ ಒಂದು ಬ್ಲೌಸ್ ಪೀಸು, ಎಲೆ ಅಡಿಕೆ ಮತ್ತು ಬಳೆ ಬಿಚ್ಚೋಲೆ, 5 ಬಗೆಯ ಹಣ್ಣುಗಳನ್ನು ಇಟ್ಕೊಳ್ಬೇಕು. 5 ತಾಂಬೂಲಗಳನ್ನು ಸಿದ್ಧತೆ ಮಾಡ್ಕೊಳ್ಬೇಕು. ನಮ್ಮ ಕಡೆಗೆ ನಾವು ಯಾವ ರೀತಿ ತಾಂಬೂಲವನ್ನು ಮಾಡ್ಕೊಳ್ತೀವಿ ಅಂದರೆ, 2 ಎಲೆ ನೆನೆಸಿರುವಂಥ ಕಡಲೆಕಾಳು, 1 ಬೆಟ್ಟದ ಅಡಿಕೆ, ಬಟ್ಲಾಡಿಕೆ ಅಥವಾ ಬೆಟ್ಟದ ಅಡಿಕೆ, ಮತ್ತು ಒಂದು 5 ರೂಪಾಯಿ ದಕ್ಷಿಣ, 1 ರೂಪಾಯಿ ದಕ್ಷಿಣೆಯನ್ನು ಇಟ್ಕೊಂಡು ಅದಕ್ಕೆ ಡ್ರೈ ಖರ್ಜೂರವನ್ನು ಇಟ್ಕೊಳ್ತೀವಿ. ಮತ್ತು ಒಣ ಕೊಬ್ಬರಿ ಅದ್ರ ಜೊತೆಗೆ ಇಟ್ಕೊಂಡು ಅದಕ್ಕೆ ನೀವು ಹಣ್ಣು ಯಥಾಶಕ್ತಿ ಆ್ಯಪಲ್ಲು, ಬಾಳೆಹಣ್ಣು ಯಾವುದು ನಿಮಗೆ ಹಣ್ಣು ಅವೆಲ್ಲ ಇದೆಯೋ ಆ ಒಂದು ಹಣ್ಣನ್ನು ಇಟ್ಟು 5 ತಾಂಬೂಲವನ್ನು ಸಿದ್ಧತೆಯನ್ನು ಮಾಡಿಕೊಂಡು ಅಷ್ಟಲಕ್ಷ್ಮಿಯರ ಗುರುವಾರ ಲಕ್ಷ್ಮಿಯ ಒಂದು
ಬುಕ್ ಇದ್ದರೆ ನಿಮಗೆ ಬುಕ್ಕಿನಲ್ಲಿ ಒಂದು ಕತೆ ಸಾರ ಅನ್ನೋವಂಥದ್ದು ಬಂದಿರುತ್ತೆ. ಆ ಕತೆ ಸಾರವನ್ನು ನೀವು ಓದ್ಕೊಳ್ಬೇಕಾಗುತ್ತೆ. ಇಲ್ಲ ಅನ್ನುವಂಥವ್ರು ಲಕ್ಷ್ಮಿ ಅಷ್ಟೋತ್ತರಗಳು, ಲಕ್ಷ್ಮಿಯ ಸಹಸ್ರನಾಮಗಳು, ಲಕ್ಷ್ಮಿಯ ಒಂದು ಕುಂಕುಮಾರ್ಚನೆ ಈ ರೀತಿಯಾಗೆಲ್ಲ ಪೂಜೆಯನ್ನು ಮಾಡ್ಕೊಳ್ಬೇಕು. ತದನಂತರದಲ್ಲಿ ಗುರುವಾರ ದಿನ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಗುರುವಿನ ಅನುಗ್ರಹ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ನೀವು ಗುರುವಾರದ್ದು ನಿಮ್ಮ ಮನೇಲಿ ರಾಯರ ಪೂಜೆ ಇದೆ, ಫೋಟೋ ಇದೆ ಅಂತಂದರೆ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಬೇಕು. ತದನಂತರದಲ್ಲಿ ಸಾಯಿಬಾಬಾ ಆಗಿರ್ಬೋದು, ರಾಯರಾಗಿರ್ಬೋದು ಅವರನ್ನು ಆರಾಧನೆಯನ್ನು ಮಾಡ್ಕೊಳ್ಬೇಕು. ತದನಂತರದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೆಳಗ್ಗೆ 6 ಗಂಟೆಗೆ ಪೂಜೆಯನ್ನು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದ ಪೂಜೆ ಆಗುತ್ತೆ. ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತಂದರೆ 10:15 ಒಳಗಡೆಗೆ ಪೂಜೆಯನ್ನು ಮಾಡ್ಕೊಳ್ಳಿ. ನಮ್ಮ ಕೈಯಲ್ಲಿ ಇಲ್ಲ ನಾವು ಕೆಲಸಕ್ಕೆ ಹೋಗ್ತೀವಿ ಸಾಧ್ಯ ಇಲ್ಲ ಅಂತಂದರೆ ನೀವು ಯಥಾಶಕ್ತಿ ಇವಾಗ ಗೋಧೂಳಿ ಸಮಯದಲ್ಲೂ ಸಹ ಇದೇ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು. ಮೊದಲಿಗೆ ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತುಳಸಿ ಕಟ್ಟೆಗೆ ರಂಗೋಲಿ ಇಟ್ಟು ಅಲ್ಲಿ ಒಂದು ದೀಪವನ್ನು ಇಡಿ, ಹೊಸಲಿಗೆ ಪೂಜೆಯನ್ನು ಮಾಡಿ ಆ ಕಡೆ ಈ ಕಡೆ ದೀಪವನ್ನು ಇಟ್ಕೊಂಡು ಮನೆ ಒಳಗಡೆಗೆ ಬಂದು ಈ ರೀತಿಯಾಗಿ ಪೂಜಾ ಸಿದ್ಧತೆ ನಾನೇನು ಹೇಳಿದ್ನಲ್ವ ತುಂಬ ಸರಳವಾಗಿರುವಂಥ ವಿಧಾನವನ್ನು ಹೇಳಿದ್ದೀನಿ. ನೈವೇದ್ಯಕ್ಕೆ ಬರೋದಾದರೆ ನೀವು ಹಸೆ ಹಾಲನ್ನು ಇಟ್ಟು ಸಹ ನೈವೇದ್ಯ ಮಾಡ್ಕೊಳ್ಬಹುದು. ಇಲ್ಲ ನೀವು ಬೇರೆ ಏನಾನ ನೈವೇದ್ಯ ಮಾಡ್ತೀವಿ ಅಂತಂದರೆ ಕಂಪಲ್ಸರಿಯಾಗಿ ನೀವು ಸಕ್ಕರೆ ಪೊಂಗಲನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹಸೆ ಹಾಲಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ನೀವು ನೈವೇದ್ಯ ಕೂಡ ಮಾಡಬಹುದು. ಆರತಿ ಹಾಡನ್ನು ಹಾಡಿಬಿಟ್ಟು ನಿಮ್ಮ ಮನೇಲಿ ಅಕ್ಕಪಕ್ಕ ಹೆಣ್ಮಕ್ಳಿದ್ರೆ ಅವ್ರಿಗೆ ಅರಿಶಿನ ಕುಂಕುಮವನ್ನು ಒಂದು 5 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಡಿ. ಒಂದೇ ಸತಿ ಮಾಡೋರಾಗಿದ್ದರೆ ಇಲ್ಲ ನಾವು ವಾರಗಳು ಮಾಡ್ತೀವಿ ಅನ್ನೋರು 5 ವಾರ ಮಾಡಿಬಿಟ್ಟು 5ನೇ ವಾರಕ್ಕೂ ಕೂಡ ಕುಂಕುಮವನ್ನು ಕೊಡಬಹುದು. ಇಲ್ಲಾಂದರೆ ಒಂದೊಂದು ಗುರುವಾರಗಳು ಎಷ್ಟು ಗುರುವಾರ ಬಂದಿದೆ ನೋಡಿಕೊಂಡು ಗುರುವಾರ ದಿವಸನೂ ಕೂಡ ನೀವು ಒಬ್ಬೊಬ್ಬರು ಮುತ್ತೈದರನ್ನ ಕರೆದುಬಿಟ್ಟು ಆರತಿ ಮಾಡಿಸ್ಬಿಟ್ಟು ದೇವರಿಗೆ ಆವಾಗೂ ಸಹ ಕುಂಕುಮವನ್ನು ಕೊಡಬಹುದು. ನಿಮ್ಮ ಯಥಾಶಕ್ತಿ ಯಾವ ರೀತಿಯಾಗಿ ಇದೆ ನೋಡಿ ಆ ರೀತಿಯಾಗಿ ನೀವು ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಇದು ನೋಡಿ ಹೋದ ವರ್ಷ ನಮ್ಮ ಸಬ್ಸ್ಕ್ರೈಬರ್ ಕಳಿಸಿರೋವಂಥ ಫೋಟೋ. ಆವಾಗ ಅದು ಗುರುವಾರ ಲಕ್ಷ್ಮಿ ಪೂಜೆ ಅನ್ನುವಂಥದ್ದು ಮುಗಿದೋಗಿತ್ತು. ಹಾಗಾಗಿ ನಾನು ಅದನ್ನು ಹಾಕಿರಲಿಲ್ಲ, ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ. ಈ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಮನೆಗೆ ಸುಖ ಸಮೃದ್ಧಿ ಅನ್ನುವಂಥದ್ದು ತುಂಬಿ ತುಳುಕುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.